ವೆಲ್ಕಮ್ ಟು ಸುಷ್ಮಾ ಕ್ರಿಯೇಟಿವ್ಸ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಲಾಸ್ಟ್ ವಿಡಿಯೋಗಂತೂ ಒಂದು ಒಳ್ಳೆ ರೆಸ್ಪಾನ್ಸ್ನ ಕೊಟ್ಟಿದ್ದೀರಾ. ಹಾಗೆ ತುಂಬ ಜನ ತುಂಬ ಕ್ಯೂಟಾಗಿದ್ದಾಳೆ, ನಿಮ್ಮ ಥರನೇ ಇದ್ದಾಳೆ, ಸೇಮ್ ಲಿಶು ಥರನೇ ಇದ್ದಾಳೆ ಅಂತ ತುಂಬ ಒಳ್ಳೊಳ್ಳೆ ಕಾಂಪ್ಲಿಮೆಂಟ್ಸ್ ಕೂಡ ಕೊಟ್ಟಿದ್ದೀರಾ. ಆ್ಯಕ್ಚುಲಿ ನನ್ನ ಮುಂಚೆಯಿಂದ ನನ್ನ ವಿಡಿಯೋನ ಫಾಲೋ ಮಾಡ್ಕೊಂಡು ಬಂದಿರೋರಿಗೆಲ್ಲ ಗೊತ್ತು ಲಿಶು ಹೇಗಿದ್ಲು ಅಂತ. ರೀಸೆಂಟ್ ವ್ಯೂವರ್ಸಿಗೆ ಅಷ್ಟು ಗೊತ್ತಿರೋಕ್ಕಿಲ್ಲ, ಬಟ್ ನನ್ನ ಫಸ್ಟಿಂದ ಯಾರು ಫಾಲೋ ಮಾಡ್ಕೊಂಡು ಬಂದಿದ್ದಾರೆ, ನಾನು ಅವಳು ಒಂದು 2.5 ಇಯರ್ಸ್ ಇದ್ದಾಗಿದ್ದ ನಾನು ವ್ಲಾಗಿಂಗ್ನ ಸ್ಟಾರ್ಟ್ ಮಾಡಿದ್ದು. ಸೊ ಅಲ್ಲಿಂದ ಯಾರು ನೋಡ್ಕೊಂಡು ಬಂದಿದ್ದಾರೆ ಅವರಿಗೆಲ್ಲ ಗೊತ್ತಿರುತ್ತೆ ಲಿಶು ಹೇಗಿದ್ಲು ಅಂತ. ಸೇಮ್ ಲಿಶು ಥರನೇ ಇರೋದು ಆಯಿತಾ. ಲಿಶು ಇನ್ನೊಂಚೂರು ದಪ್ಪ ಇದ್ಲು, ಬಟ್ ಜೋ ಒಂದು ಸ್ವಲ್ಪ ಸಣ್ಣ ಇದ್ದಾಳೆ. ಬಟ್ ಫೇಸ್ ಕಟ್ಟೆ ಆಗಿರಲಿ, ಸ್ಮೈಲೇ ಆಗಿರಲಿ ಎಲ್ಲ ಲಿಶು ಥರನೇ. ಸೊ ಜೆರಾಕ್ಸ್ ಆಫ್ ಲಿಶಾ ಅಂತಲೂ ಕೂಡ ಕಮೆಂಟ್ ಮಾಡಿದ್ದೀರಾ. ಹೌದು, ಲಿಶು ಥರನೇ ಇದ್ದಾಳೆ. ಇನ್ನು ನನ್ನ ಸ್ವಲ್ಪ ಕ್ವೆಶನ್ಸ್ ಇತ್ತು ನಾನು ಅಪ್ಲೋಡ್ ಮಾಡಿದಾಗ, ನನ್ನ ಮಿನಿ ಬ್ಲಾಗಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೆ ಅಲ್ವಾ. ಆವಾಗ ಪಾಪುಗೆ ಎಷ್ಟು ತಿಂಗಳು ಕರೆಂಟ್ಲಿ ಅಂತ ಕೇಳ್ತಾ ಇದ್ರಿ. ಇವಾಗ ಅವಳಿಗೆ 3 ಕಂಪ್ಲೀಟ್ ಆಯಿತು. ನಾನು ಹೇಳಿದೆ ನನ್ನ ಪ್ರೀವಿಯಸ್ ವಿಡಿಯೋಗೆ, ನಿನ್ನೆಗೆ 3 ಮಂತ್ಸ್ ಕಂಪ್ಲೀಟ್ ಆಯಿತು ಜೋಗೆ ಅಂತ. ಸೊ 3 ಕಂಪ್ಲೀಟ್ ಆಗಿದೆ. ಇನ್ನೇನು ನಾಳೆಗೆ 100 ಡೇಸ್ ಕಂಪ್ಲೀಟ್ ಮಾಡ್ತಾಳೆ. ಸೊ ಅದಕ್ಕೂ ಕೂಡ ಶೂಟ್ ಪ್ಲಾನ್ ಮಾಡ್ತಾ ಇದ್ದೀನಿ, ನೋಡೋಣ. ಕೇಳ್ತಿದ್ರಿ ಅಲ್ವಾ ಮಗು ವೆಯ್ಟ್ ಎಷ್ಟಿದೆ ಏನು ಅಂತ. ಮಗು ವೆಯ್ಟ್ ಬಂದು ನಾನು ರೀಸೆಂಟಾಗಿ ಏನು ಚೆಕ್ ಮಾಡೋದಕ್ಕೆ ಹೋಗಿಲ್ಲ. 2.5 ಮಂತ್ಸ್ ವ್ಯಾಕ್ಸಿನೇಷನ್ಗೆ ಹೋಗಿದ್ದಾಗ ಅವಳು 4.5 kg ಇದ್ಲು. ಇದನ್ನೆಲ್ಲ ನಾನು ನನ್ನ ಮಿನಿ ವ್ಲಾಗಲ್ಲೂ ಕೂಡ ಶೇರ್ ಮಾಡಿದ್ದೀನಿ. ಯಾರೆಲ್ಲ ನನ್ನ ಮಿನಿ ವ್ಲಾಗ್ನ ಮಿಸ್ ಮಾಡ್ಕೊಂಡಿದ್ದೀರಾ, ಹಾಗೆ ಲೆಂತಿ ವೀಡಿಯೋಸ್ನು ಕೂಡ ತುಂಬ ಜನ ಫಾಲೋ ಮಾಡ್ತೀರಾ ಅಲ್ವಾ. ಸೊ ಅವರಿಗೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಹಾಗೆ ಕತ್ ನಿಂತಿದ್ಯಾ ಅಂತಲೂ ಕೂಡ ಕೇಳ್ತಾ ಇದ್ರಿ. ಹೌದು, ಕತ್ ನಿಂತಿದೆ, ಕಂಪ್ಲೀಟಾಗಿ ಏನು ನಿಂತಿಲ್ಲ, ಒಂದು 80% ನಿಂತಿದೆ. ಇನ್ನೂ ಒಂದು 20% ಹಿಂಗೆ ಆಡ್ತಾ ಇರುತ್ತೆ. ಅಮ್ಮ ಹೇಳ್ತಿದ್ರು 4 ಮಂತ್ಸ್ ಆಗಬೇಕು ಅವಾಗೇನೆ ನೀಟಾಗಿ ನಿಲ್ಲೋದದು ಅಂತ. ನೋಡೋಣ ಯಾವಾಗ ನಿಲ್ಲುತ್ತೆ ಅಂತ. ಬಟ್ ಆಲ್ಮೋಸ್ಟ್ ಒಂದು 80% ನಿಂತಿದೆ. ಸೊ ಈ ವಿಡಿಯೋದಲ್ಲಿ ನಾನು ನನ್ನ ಬ್ಯಾಗ್ ಕಲೆಕ್ಷನ್, ನಾನು ನನ್ನ ಪ್ರೀವಿಯಸ್ ವಿಡಿಯೋ ಅಲ್ಲ, ವಾಚ್ ಕಲೆಕ್ಷನ್ ವಿಡಿಯೋಲ್ಲಿ ಹೇಳಿದ್ದೆ ಅಲ್ವಾ, ಒಂದು ಬ್ಯಾಗ್ ಕೂಡ ತೊಗೊಂಡಿದ್ದೀನಿ ಅಂತ. ಹಾಗೆ ಒಂದು ಕ್ಲಾರಿಫಿಕೇಶನ್ ಕೊಡಬೇಕಿತ್ತು. ನಾನು ಆ ವಿಡಿಯೋದಲ್ಲಿ ಇದು ಕಾಸ್ಟ್ಲಿನೇ ವಾಚು ಬಟ್ ಅಂತ ಹೇಳಿದ್ದೀನಿ. ಬಟ್ ನನಗೆ ಎಕ್ಸಾಕ್ಟಾಗಿ ಪ್ರೈಸ್ ಗೊತ್ತಿಲ್ಲ ಅಂತಲೂ ಕೂಡ ಹೇಳಿದ್ದೀನಿ. ಆ್ಯಕ್ಚುಲಿ ಅದ್ರ MRP ಪ್ರೈಸ್ ಬಂದು 24,000 ಅಥವಾ 26,000 ಇದೆ ಆಯಿತಾ. ನಮ್ಗೆ ಅಲ್ಲಿ ಸರ್ಟನ್ ಅಮೌಂಟ್ ನಮಗೆ ಡಿಸ್ಕೌಂಟಲ್ಲಿ ಸಿಕ್ತು. ಮತ್ತು ನಮಗೆ ಏರ್ಪೋರ್ಟಲ್ಲೂ ಕೂಡ ಟ್ಯಾಕ್ಸ್ ರಿಟರ್ನ್ ಮಾಡಿದ್ರು. ಸೊ ನಮಗೆ ಎಷ್ಟು ಕರೆಕ್ಟಾಗಿ ಬಿದ್ದಿದೆ ಅಂತ ಗೊತ್ತಿಲ್ಲ, ಯಾಕಂದರೆ 2 ತೊಗೊಂಡಿರೋದ್ರಿಂದ. ವಾಚು ತೊಗೊಂಡಿದ್ದೀನಿ, ಬ್ಯಾಗು ತೊಗೊಂಡಿದ್ದೀನಿ ಅಲ್ವಾ. ಶರಣ್ಗೂ ಕೂಡ ನೆನಪಿಲ್ಲ ಅವ್ರಿಗೂ. ಮತ್ತು ಬಿಲ್ ಕೂಡ ಎಲ್ಲೋ ಇಟ್ಟಿದ್ದಾರೆ, ಸಿಗ್ತಾನೂ ಇಲ್ಲ ನಮಗೆ ಕ್ಲೀನಾಗಿ ಕ್ಲಾರಿಫಿಕೇಶನ್ ಕೊಡೋಣ ಅಂದರೆ. ಬಟ್ ಬ್ಯಾಗ್ ಮಾತ್ರ ನನಗೆ ಅರೌಂಡ್ 60% ಡಿಸ್ಕೌಂಟ್ ಸಿಕ್ಕಿದೆ, ಯಾಕೆಂದರೆ ಬ್ಯಾಗ್ದು ಪ್ರೈಸ್ ನಾನು ಕೇಳಿದ್ದೆ ಅಲ್ಲಿ. ಸೊ ಹಾಗಾಗಿ ನಂಗೆ ಅದ್ರದ್ದು ಗೊತ್ತು. ವಾಚಿಂದು ನನಗೇನು ಗೊತ್ತಿರಲಿಲ್ಲ, ನಾನು ಕೇಳಲೂ ಇಲ್ಲ, ಬಿಕಾಸ್ ವಾಚ್ ಏನು ಅಷ್ಟೊಂದು ಎಕ್ಸ್ಪೆನ್ಸಿವ್ ಇರಲ್ಲ. ಆ್ಯಂಡ್ ಮೋರ್ ಓವರ್ ಇಲ್ಲಿ ತೊಗೊಳೋದೂ ಕೂಡ ಒಂದು 18,000-20,000 ಅಲ್ಲೇ ಇರುತ್ತೆ ಅಂದ್ಬಿಟ್ಟು ನಾನೇನು ಅದನ್ನು ಕೇಳಕ್ಕೆ ಹೋಗಲಿಲ್ಲ. ಸೊ ಹಾಗಾಗಿ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ದಿರೋದ್ರಿಂದ ನಾನು ಹೇಳಿಲ್ಲ ಲಾಸ್ಟ್ ವಿಡಿಯೋದಲ್ಲಿ. ನನಗೆ ವಾಚ್ ರೇಟ್ ಗೊತ್ತಿಲ್ಲ ಅಂತಲೇ ಹೇಳಿದ್ದೀನಿ. ಅದನ್ನು ಯಾರೋ ಕಮೆಂಟ್ ಮಾಡಿದರು. ಸೊ ಅವ್ರಿಗೂ ಕೂಡ ನಾನು ಅಲ್ಲೇ ರಿಪ್ಲೈ ಮಾಡಿದ್ದೆ ಅದ್ರ ಬಗ್ಗೆ. ಸೊ ನಿಮಗೂ ಕೂಡ ಒಂದು ಕ್ಲಾರಿಫಿಕೇಶನ್ ಇರಲಿ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಆಯಿತಾ. ಸೊ ನೋಡ್ಬೋದು, ಇದೇ ಬ್ಯಾಗು. ಆ್ಯಕ್ಚುಲಿ ಕವರ್ ಇವಾಗ ತೆಗ್ದೆ, ಒಂದು ಮಿನಿ ವ್ಲಾಗಿಗೆ ಶೂಟ್ ಮಾಡ್ಕೊಬೇಕಿತ್ತು. ಸೊ ಇವಾಗ ಓಪನ್ ಮಾಡಿದ್ದೀನಿ. ಇನ್ನೇನು ಇಲ್ಲಿ ತೋರಿಸ್ಬೇಕಲ್ಲ ಅಂದ್ಬಿಟ್ಟು ಹಿಂಗೆ ಇಟ್ಟಿದ್ದೀನಿ. ತುಂಬ ದಿವಸದಿಂದ ತೊಗೊಬೇಕು ಅಂತಿದ್ದಂಥ ಬ್ರ್ಯಾಂಡ್ ಇದು. ಅದರಲ್ಲೂ ನನಗೆ ಡ್ಯೂಪ್ ಎಲ್ಲ ಬೇಡವಾಗಿತ್ತು, ಯಾಕೆಂದರೆ ಇದರಲ್ಲಿ ತುಂಬ ಡ್ಯೂಪ್ ಸಿಗುತ್ತೆ. ನಂಗೆ ಡ್ಯೂಪ್ ಎಲ್ಲ ತೊಗೊಳಕ್ಕೆ ಇಷ್ಟ ಇರಲಿಲ್ಲ. ತೊಗೊಂಡ್ರೆ ಬ್ರ್ಯಾಂಡೆಡ್ದೇ ತೊಗೊಬೇಕು ಅಂತ. ಇದೂ ಅಷ್ಟೇ IIM ಮಾಲಲ್ಲಿ ತೊಗೊಂಡಿದ್ದು, ಸಿಂಗಾಪುರಲ್ಲಿ. ಇದಕ್ಕೆ ಒಂದು ಬೆಸ್ಟ್ ಆಫರೇ ಸಿಕ್ತು ನಮಗೆ ಬ್ಯಾಗಿಗೆ. ಐ ಡೋಂಟ್ ರಿಗ್ರೆಟ್ ಬೈಯಿಂಗ್ ದಿಸ್. ಸೊ ಇದಿಷ್ಟೇ. ಇದನ್ನು ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಆಯಿತಾ. ಸೊ ಒಂದಷ್ಟು ಬ್ಯಾಗ್ ಕಲೆಕ್ಷನ್ ಇದಕ್ಕೂ ಮುಂಚೆನೂ ಕೂಡ ನಾನು ಶೇರ್ ಮಾಡಿದ್ದೀನಿ ಅನಿಸುತ್ತೆ. ಐ ಡೋಂಟ್ ರಿಮೆಂಬರ್, ಮೋಸ್ಟ್ ಪ್ರಾಬ್ಲಿ ತುಂಬ ದಿವಸ ಆಯ್ತು ಅನಿಸುತ್ತೆ ನಾನು ವಿಡಿಯೋ ಅಂದರೆ ನನ್ನ ಬ್ಯಾಗ್ ಕಲೆಕ್ಷನ್ ವಿಡಿಯೋನ ಮಾಡಿ. ಹಾಗೆ ರೀಸೆಂಟಾಗಿ ನಾನು ಬೈ ಕೂಡ ಮಾಡಿಲ್ಲ ಆಯಿತಾ. ಮುಂಚೆ ಆದರೆ ಲಿಶು ಸಣ್ಣವಳಿದ್ದಾಗ ಅವಳದ್ದೇನಾದರೂ ಐಟಮ್ಸ್ ತೊಗೊಂಡು ಹೋಗ್ಬೇಕು ಅಂತ ಒಂದು ಸ್ವಲ್ಪ ತೊಗೊಂಡಿದ್ದೆ ಅಷ್ಟೇ. ಆಮೇಲೆ ಏನೂ ತೊಗೊಳೋದಕ್ಕೆ ಹೋಗಿಲ್ಲ. ರೀಸೆಂಟಾಗಿ ಒಂದು ತೊಗೊಂಡಿದ್ದು ಅಂದರೆ ಇದೊಂದು ಹ್ಯಾಂಡ್ ಬ್ಯಾಗ್ ತೊಗೊಂಡಿದ್ದೀನಿ. ಇನ್ನೊಂದು ಸ್ಲಿಂಗ್ ಬ್ಯಾಗ್ ನಾನು ಊರಲ್ಲಿ ಬಿಟ್ಟಿದ್ದೀನಿ, ಬ್ಲ್ಯಾಕ್ ಕಲರು. ನೀವು ಅದನ್ನು ನಾನು ವಿಡಿಯೋಸಲ್ಲಿ ತುಂಬ ನೋಡಿರ್ತೀರ. ಅದೊಂದು ತೊಗೊಂಡಿದ್ದೀನಿ. ಇದು ಬಂದು ಲಾವಿಯಾ ಬ್ರ್ಯಾಂಡಿಂದು. ನಾನು ಕರೆಕ್ಟಾಗಿ ಪ್ರೊನೌನ್ಸ್ ಮಾಡ್ತಾ ಇದ್ದೀನ ಏನೋ ನಂಗೆ ಗೊತ್ತಿಲ್ಲ. ಸೊ
ಇದು ಅಷ್ಟೇ ಹ್ಯಾಂಡ್ ಬ್ಯಾಗು ಪುಟ್ಟದಾಗಿದೆ. ಎಲ್ಲಾರು ಈಚೆ ಹೋಗ್ತಾ ಇದೀವಿ ಅಂದ್ರೆ ಚೆನ್ನಾಗಿರುತ್ತೆ. ಇದೇ ಬ್ರ್ಯಾಂಡಿಂದು ನಂತರ 2-3 ಇದೆ. ಇನ್ನೊಂದು ಬಂದು ಈ ತರ ಹ್ಯಾಂಡ್ ಬ್ಯಾಗು, ಇದು ನೋಡ್ಬೋದು ಗ್ರೇ ಕಲರ್, ಎಲ್ಲ ಔಟ್ಫಿಟ್ಗೂ ಹೋಗುತ್ತೆ. ಸೊ ಇದೊಂದು ತಗೊಂಡಿದ್ದೆ. ಇದು ನನ್ಗೆ ಏನಾದ್ರು ಇವಾಗ ಟ್ರಿಪ್ ಎಲ್ಲ ಹೋಗ್ತಾ ಇರ್ತೀವಿ ಅಲ್ವಾ, ಲಿಶುಗೆ ಏನಾದ್ರು ಫ್ಯೂ ಸ್ನಾಕ್ಸ್ ಆ ಥರ ಕ್ಯಾರಿ ಮಾಡಬೇಕು ಅಂದಾಗ ಯೂಸ್ ಆಗುತ್ತೆ ಅಂತ ಇದನ್ನ ತಗೊಂಡಿದ್ದು. ಸೊ ಇದಕ್ಕೆ ಇದು ಕೂಡ ಕೊಟ್ಟಿದ್ರು, ಹ್ಯಾಂಗ್ ಅಂದ್ರೆ ಸ್ಲಿಂಗ್ ಬ್ಯಾಗ್ ತರ ಹಾಕೊಳಕ್ಕೂ ಕೂಡ ಕೊಟ್ಟಿದ್ರು. ಅದೆಲ್ಲಿದೆ ಅಂತ ಗೊತ್ತಿಲ್ಲ ನಂಗೆ. ಮತ್ತೆ ನೆಕ್ಸ್ಟ್ ಬಂದು ಅದೇ ಸೇಮ್ ಬ್ರ್ಯಾಂಡಿಂದು, ಇದೆಲ್ಲ ಲಿಶು ಸಣ್ಣವಳಿದ್ದಾಗ ನಾನು ತಗೊಂಡಿರೋ ಅಂಥದ್ದೇನೆ. ಯಾವುದು ಇವಾಗ ರೀಸೆಂಟಾಗಿ ತಗೊಂಡಿರೋ ಅಂಥದ್ದಲ್ಲ, ಎಲ್ಲ ಲಿಶು ಚಿಕ್ಕವಳಿದ್ದಾಗ ತಗೊಂಡಿರೋದು. ಯಾಕೆಂದ್ರೆ ಅವಳದೆಲ್ಲ ಒಂದೊಂದು ವಾಟರ್ ಬಾಟಲ್ ಆಗಿರಲಿ, ಅವಳಿಗೆ ಫುಡ್ ಆಗಿರಲಿ ಎಲ್ಲ ಕ್ಯಾರಿ ಮಾಡ್ತಿದ್ದೆ ಅಲ್ವಾ ಈಚೆ ಹೋದಾಗ, ಆವಾಗ ಯೂಸ್ ಆಗುತ್ತೆ ಅಂತ ತಗೊಂಡಿದ್ದು. ಏನೂ ಆಗಿಲ್ಲ ಆಯ್ತಾ. ನಂಗೆ ಅದಕ್ಕೆ ಈ ಬ್ರ್ಯಾಂಡ್ ಅಂದರೆ ತುಂಬಾ ಇಷ್ಟ ಆಗೋದು. ಸೊ ನೋಡ್ಬೋದು ಇದು ಈ ಥರ ಇದೆ. ಇದು ಅಷ್ಟೇ ಪೇಸ್ಟಲ್ ಕಲರಲ್ಲಿದೆ. ಸೊ ದಟ್ ಎಲ್ಲ ಡ್ರೆಸ್ಗೂ ಕೂಡ ಮ್ಯಾಚ್ ಆಗುತ್ತೆ ಅಂತ ಇದನ್ನ ತಗೊಂಡಿದ್ದೆ. ಇದು ಅಷ್ಟೇ ತುಂಬ ಸ್ಪೇಷಿಯಸ್ ಆಗಿದೆ. ಸೊ ಇದೆಲ್ಲ ನನಗೆ ಯಾವುದೆಲ್ಲ ನನಗೆ ಲಿಂಕ್ ಸಿಗುತ್ತೆ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆಯಿತಾ. ಫ್ಯೂ ಸ್ಟಾಕ್ ಔಟ್ ಆಗಿರ್ಬೋದು ಅಥವಾ ಸ್ಟಾಕ್ ಇದ್ದಾಗ ನೀವು ಚೆಕ್ ಕೂಡ ಮಾಡ್ಬೋದು. ಹಾಗೆ ಈಗ ಅಮೆಝಾನ್ ಸೇಲ್ ಕೂಡ ನಡೀತಿದೆ ಅಲ್ವಾ, ಒಂದು ಬೆಸ್ಟ್ ಆಫರಲ್ಲೂ ಕೂಡ ನಿಮಗೆ ಈ ಎಲ್ಲ ಬ್ಯಾಗ್ಸ್ ಕೂಡ ಸಿಗುತ್ತೆ. ಇದು ಏನು ಕಮ್ಮಿ ಅಲ್ಲ, ಇದು ತುಂಬಾ ಕಾಸ್ಟ್ಲಿ ಅನಿಸುತ್ತೆ. ಒಂದೊಂದು ಏನಿಲ್ಲ ಅಂದರೂ 3,000 ಆ ಥರ ಇರುತ್ತೆ. ನಾವೇನಾದ್ರು ಸೇಲ್ ಇದ್ದಾಗ ಬೈ ಮಾಡಿದ್ರೆ 1.5 ಆ ಥರ ಸಿಗ್ಬೋದು. ಇನ್ನು ನೆಕ್ಸ್ಟ್ ಬಂದು ಇದು ವೆಸ್ಟ್ ಸೈಡಿಂದು. ಇದನ್ನು ಜಾಸ್ತಿ ಕ್ಯಾರಿ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ನಾನು ಏರ್ಪೋರ್ಟಿಗೆ ಏನಾದರೂ ಏರ್ಪೋರ್ಟ್ ಲುಕ್ಕಿಗೆಲ್ಲ ಇದನ್ನೇ ಕ್ಯಾರಿ ಮಾಡ್ತೀನಿ. ಚೆನ್ನಾಗಿರುತ್ತೆ ಮತ್ತು ತುಂಬ ಸ್ಟಫ್ಸ್ ಹಿಡಿಯುತ್ತೆ ಇದರಲ್ಲಿ. ಯಾಕೆಂದರೆ ಇವಾಗ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಬೇಕಾಗಿರುತ್ತೆ ಅಲ್ವಾ ಏರ್ಪೋರ್ಟಿಗೆ ಹೋಗ್ಬೇಕಾದ್ರೆ. ಸೊ ಆಗ ಇದು ತುಂಬ ಸ್ಪೇಷಿಯಸ್ ಆಗಿದೆ ಅಂದ್ಬಿಟ್ಟು ಏರ್ಪೋರ್ಟಿಗೆ ನಾನು ಯೂಶಲಿ ಇದನ್ನೇ ಕ್ಯಾರಿ ಮಾಡೋದು. 1-2 ಸತಿ ಹೋಗಿದ್ದೀನಿ, 2 ಸತಿನೂ ಏರ್ಪೋರ್ಟಿಗೆ ಇದನ್ನೇ ಕ್ಯಾರಿ ಮಾಡಿರೋದು ಇದನ್ನು ತಗೊಂಡ್ಮೇಲೆ. ನೆಕ್ಸ್ಟ್ ಬರೋದಾದ್ರೆ ಒಂದು ಈ ಥರ ಕ್ಲಚ್ಚು, ಇದು ಅಷ್ಟೇ ಸೇಮ್ ಬ್ರ್ಯಾಂಡಿಂದೇನೆ. ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಏನಾದರೂ ಸ್ಯಾರಿ ರಿಸೆಪ್ಷನ್ಸಿಗೆಲ್ಲ ಚೆನ್ನಾಗಿರುತ್ತೆ ಅಂತ ಇದನ್ನೊಂದು ತೊಗೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಬರೋದಾದರೆ ಆವಾಗಲೇ ಸ್ಟಾರ್ಟಿಂಗಲ್ಲಿ ಒಂದು ಗೋಲ್ಡ್ ಕಲರ್ ಇಟ್ಕೊಂಡಿದ್ನಲ್ಲ, ಇದು ಲೋಕಲ್ ಸ್ಟಾಲ್ಸ್ ಏನು ಹಾಕಿರ್ತಾರೆ ಈ ಒರಾನ್ ಮಾಲೋ ಅಥವಾ ಮಂತ್ರಿ ಮಾಲೋ ನಂಗೆ ಗೊತ್ತಿಲ್ಲ, ಅಲ್ಲಿ ಈಚೆ ಸ್ಟಾಲ್ಸ್ ಎಲ್ಲ ಹಾಕಿರ್ತಾರಲ್ಲ, ಅವಾಗ ನಾನು ತೊಗೊಂಡಿದ್ದು. ನೋಡ್ಬೋದು ಇಲ್ಲಿ ಯಾವ ಥರ ಇದೆ ಅಂತ. ತುಂಬ ಚೆನ್ನಾಗಿದೆ ಇದು. ತುಂಬ ದಿವಸ ಆಯಿತು ತೊಗೊಂಡು ಕೂಡ. ನೋಡಿ ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿದೆ. ನಾನು ಎಷ್ಟು ಇದಕ್ಕೆ 900 ಪೇ ಮಾಡಿದ್ನೇನೋ ಅಷ್ಟೇ, ಬಟ್ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಇದು. ನೆಕ್ಸ್ಟ್ ಬರೋದಾದರೆ ಹೀಗೆ ಏನೋ ಒಂದು ಬರ್ಡೇ ಫಂಕ್ಷನ್ಗೋ ಏನೋ ಅಂತ ತೊಗೊಂಡಿದ್ದು. ಆ್ಯಕ್ಚುಲಿ ಇದಕ್ಕೊಂದು ಪರ್ಲ್ ಹ್ಯಾಂಗಿಂಗ್ ಕೂಡ ಇದೆ, ಬಟ್ ಐ ಡೋಂಟ್ ನೋ ಎಲ್ಲಿ ಮಿಸ್ ಆಗಿದೆ ಅಂತ. ಇದಕ್ಕೆ ಪರ್ಲ್ ಕೊಟ್ಟಿದ್ದಾರೆ, ಮೋಸ್ಟ್ ಪ್ರಾಬಬ್ಲಿ ಊರಲ್ಲಿ ಇಟ್ಟಿದ್ದೀನಿ ಅನಿಸುತ್ತೆ. ಇದು ಪರ್ಲ್ ಹ್ಯಾಂಗಿಂಗ್ ಇದೆ ಇದಕ್ಕೆ, ಅದು ಕೂಡ ಚೆನ್ನಾಗಿರುತ್ತೆ ಅಂತ ಇದನ್ನ ತಗೊಂಡೆ. ಇದು ಬಂದು ವ್ಯಾನುಸೆಂದು. ಇದನ್ನ ನಾನು ಮೋಸ್ಟ್ ಪ್ರಾಬಬ್ಲಿ ಒರಾನ್ ಮಾಲಲ್ಲೇನೋ ತಗೊಂಡಿದ್ದು, ಏನಕ್ಕೋ ಶರಣ್ಗೆ ಶರ್ಟ್ ಏನೋ ತರಕ್ಕೆ ಹೋದಾಗ ನಂಗೆ ಇದು ಇಷ್ಟ ಆಗಿ ತಗೊಂಡಿದ್ದು. ಇದು ಅಷ್ಟೇ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ತುಂಬ ವರ್ಷ ಆಯಿತು, ಆಲ್ಮೋಸ್ಟ್ ಏನಿಲ್ಲ ಅಂದರೆ ಒಂದು 4-5 ಇಯರ್ಸ್ ಆಯ್ತು ಅನ್ಸುತ್ತೆ ಇದನ್ನ ತಗೊಂಡು. ಇನ್ನು ನೆಕ್ಸ್ಟ್ ಬರೋದಾದ್ರೆ ಬ್ಯಾಗ್ ಇತ್ತು. ಇದೆಲ್ಲ ಹೇಳಿದ್ನಲ್ಲ ಲಿಶು ಚಿಕ್ಕವಳಿದ್ದಾಗ ತಗೊಂಡಿದ್ದೆ. ಇವಾಗ ನೆಕ್ಸ್ಟ್ ಜೋಗ್ ಯೂಸ್ ಆಗ್ಬೋದು ಇದೆಲ್ಲ. ಸೊ ಇದು ಅಷ್ಟೇ ಫುಲ್ ಸ್ಪೇಷಿಯಸ್ ಆಗಿದೆ. ಈ ಆಫೀಸ್ ಗೋಯಿಂಗ್ ಅವ್ರು ಇರ್ತಾರಲ್ಲ, ಅವರೆಲ್ಲ ತುಂಬ ಕ್ಯಾರಿ ಮಾಡಬೇಕಾಗುತ್ತೆ. ಲ್ಯಾಪ್ಟಾಪ್ ಏನಾದ್ರು ಕ್ಯಾರಿ ಮಾಡಬೇಕು ಅಂದ್ರೂ ಕೂಡ ಆರಾಮಾಗಿ ಇದನ್ನ ಕ್ಯಾರಿ ಮಾಡ್ಬೋದು. ಇದು ಅಷ್ಟೇ ಲೆದರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಒಂಚೂರು ಹಾಳಾಗಿಲ್ಲ ಲೆದರು. ಇದು ಅಷ್ಟೇ ಒಂದು 4 ಇಯರ್ಸ್ ಆಗಿರ್ಬೋದು ಇದನ್ನೆಲ್ಲ ತಗೊಂಡು ನಾನು. ಇದನ್ನೆಲ್ಲ ನೀಟಾಗಿ ಎತ್ತಿಟ್ರೆ ನೀಟಾಗೇ ಇರುತ್ತೆ, ಏನು ಹಾಳಾಗಲ್ಲ. ಮತ್ತು ಮೇಯ್ನ್ ಏನಂದರೆ ಫಂಗಸ್ ಆಗದಿರಂಗೆ ನೋಡ್ಕೊಬೇಕು. ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ, ಒಂದು ವಾರ್ಡ್ರೋಬಲ್ಲಿ ಯಾವುದೆಲ್ಲ ವಾರ್ಡ್ರೋಬಲ್ಲಿ ನಾನು ಹ್ಯಾಂಡ್ ಬ್ಯಾಗ್ಸ್ನ ಇಟ್ಟಿದ್ದೀನಿ ಅಲ್ಲಿ ಮಾಯ್ಶ್ಚರ್ ಕಲೆಕ್ಟರ್ನ ಹಾಕಿದ್ದೀನಿ. ಆ್ಯಕ್ಚುಲಿ ಅದು ವರ್ಕ್ ಆಗ್ತಿದೆ ಆಯಿತಾ. ನನಗೆ ಒಂದು ಸ್ವಲ್ಪ ಫಂಗಸ್ ಆಗಿದೆ ಅನ್ನಿಸ್ತಿತ್ತು ಸ್ಟಾರ್ಟಿಂಗಲ್ಲಿ. ಆಗ ನಾನು ಮಾಯ್ಶ್ಚರ್ ಕಲೆಕ್ಟರ್ನ ತಂದು ಹಾಕಿದೆ. ಇನ್ಫ್ಯಾಕ್ಟ್ ಚೆನ್ನಾಗಿ ವರ್ಕ್ ಆಗಿದೆ ಅದು. ಸೊ ಇದೊಂದು ಇದೇ ಬ್ರ್ಯಾಂಡಿಂದು ಮತ್ತೊಂದು ಕ್ರೀಮ್ ಕಲರ್. ಇದು ನನಗೆ ಶರಣ್ ಗಿಫ್ಟ್ ಮಾಡಿದ್ದು ನನ್ನ ಬರ್ಡೇಗೆ. ಯಾವಾಗ ಇದನ್ನು ಶರಣ್ ಗಿಫ್ಟ್ ಮಾಡಿದ್ದು ನನಗೆ. ಸೊ ಇದು ಅಷ್ಟೇ ಒಂದೇ ಜಿಪ್ ಇದೆ. ಎಲ್ಲದಕ್ಕೂ ಅಷ್ಟೇ, ಇದಕ್ಕೂ ಅಷ್ಟೇ ಒಂದು ಜಿಪ್ ಇದೆ. ತುಂಬ ದಿವಸ ಆಯಿತು ಯೂಸ್ ಮಾಡಿ, ಜಿಪ್ ಓಪನ್ ಆಗ್ತಾ ಇಲ್ಲ. ನೋಡಿ ವೆರಿ ಸ್ಪೇಷಿಯಸ್, ಚೆನ್ನಾಗಿದೆ ಇದನ್ನು.
ನೆಕ್ಸ್ಟ್ ಬಂದರೆ ಇದಂತೂ ತುಂಬ ಜನ ಇವಾಗೂ ಆ ವಿಡಿಯೋಸ್ನ ನೋಡಿ ಕಮೆಂಟಲ್ಲಿ ಕೇಳ್ತೀರಾ ಇದ್ರ ಲಿಂಕ್ ಕೊಡಿ ಅಂತ. ಆ್ಯಕ್ಚುಲಿ ಇದು ಅಷ್ಟೇ ಬ್ಯಾಗ್ ಇಟ್ದೇನೆ ಇದೊಂಥರ ಸ್ಟೈಲಿಶ್ ಆಗು ಕೂಡ ಇದೆ. ಏನಾದರೂ ಶಾಪಿಂಗ್ ಹೋಗ್ತಾ ಇದ್ದೀವಿ ಅಂದರೆ ಇದು ತುಂಬಾ ಯೂಸ್ ಆಗುತ್ತೆ, ಯಾಕೆಂದರೆ ವೆರಿ ಯೂಜ್ ಬ್ಯಾಗ್ ಆಯಿತಾ ಇದು. ಬಟ್ ನೋಡೋಕೆ ಹಂಗೆ ಅನ್ಸೋದೇ ಇಲ್ಲ. ಸೈಡಲ್ಲಿ ಹಾಕ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ವೆಸ್ಟರ್ನ್ ವೇರ್ಗೆ ಆಗಿರಲಿ, ಟ್ರೆಡಿಷ್ನಲ್ ವೇರ್ಗೆ ಆಗಿರಲಿ, ಒಂದು 3 ಜೊತೆ 4 ಜೊತೆ ಮಕ್ಳ ಬಟ್ಟೆನೂ ಕೂಡ ಕ್ಯಾರಿ ಮಾಡಿಬಿಡ್ಬೋದು. ಸೊ ಆ ಥರ ಇದೆ. ಇದು ಸ್ಟೈಲಿಶ್ ಆಗು ಕೂಡ ಇದೆ. ಇನ್ನು ಕ್ವಾಲಿಟಿ ವೈಸು ಕೂಡ ತುಂಬ ಚೆನ್ನಾಗಿದೆ. ಲೆದರು ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಇದೆ ಅಂತ. ಸೊ ಇದೊಂದು. ನೆಕ್ಸ್ಟ್ ಬರೋದಾದರೆ ಇನ್ನು 2 ಸ್ಲಿಂಗ್ ಬ್ಯಾಗ್ಸು. ಯೂಶಲಿ ನಾನು ಜಾಸ್ತಿ ಸ್ಲಿಂಗ್ ಬ್ಯಾಗ್ ಕ್ಯಾರಿ ಮಾಡ್ತಾ ಇದ್ದೆ. ಸೊ ಆವಾಗ ಯೂಸ್ ಮಾಡ್ತಿದ್ದೆ. ಬಟ್ ಈಗ ಸ್ಲಿಂಗ್ ಬ್ಯಾಗ್ ತೊಗೊಂಡು ಎಲ್ಲೂ ಹೋಗೋಕ್ಕಾಗಲ್ಲ. ನೋಡಿ ಇದೊಂದು ಬ್ಲೂ ಕಲರು. ಇದು ಅಷ್ಟೇ ಯಾವುದೋ ಡ್ರೆಸ್ಸಿಗೆ ತೊಗೊಂಡಿದ್ದು ಅನಿಸುತ್ತೆ ಅಲ್ವಾ, ಇಲ್ಲಾಂದರೆ ಯಾವುದೋ ಆಫರಲ್ಲಿ ಏನೋ ಕಮ್ಮಿ ಪ್ರೈಸಿಗಿತ್ತು ಅಂತ ಅವಾಗ ತೊಗೊಂಡಿದ್ದು. ಇದು ಅಷ್ಟೇ. ಇಲ್ಲಿ ಬಂದು ಚೈನ್ ಬಂದು ಇಲ್ಲಿ ಲೆದರ್ ಕೊಟ್ಟಿದ್ದಾರೆ. ಇದೆಲ್ಲ ಜಸ್ಟ್ ಒಂದು ವ್ಯಾಲೆಟ್ಟು. ಹಿಂಗೆ ಈಚೆ ಹೋಗ್ತಾ ಇದ್ದೀವಿ ನಾವು ಒಬ್ಬರೇ ಅಂದಾಗ ಇದನ್ನು ಕ್ಯಾರಿ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಬಟ್ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ನಾಟ್ ಎಟ್ ಆಲ್ ವರ್ತ್. ಇದು ಅಷ್ಟೇ ಸ್ಲಿಂಗ್ ಬ್ಯಾಗ್. ಇದು ನನ್ನ ಲಾಸ್ಟ್ ಇಯರ್ ಬರ್ಡೇಗೋ ಏನೋ ನಾನೇ ಸೆಲ್ಫ್ ಗಿಫ್ಟ್ ಅಂತ ತೊಗೊಂಡಿದ್ದು. ಆ್ಯಕ್ಚುಲಿ ಬೇಡವಾಗಿತ್ತು ಅಂತ ಇವಾಗ ಅನಿಸುತ್ತೆ, ಬಟ್ ಅವಾಗ ಏನಕ್ಕೋ ಇಷ್ಟ ಆಗಿ ಇದನ್ನ ನಾನು ಪರ್ಚೇಸ್ ಮಾಡಿದೆ. ಇದು ಅಷ್ಟೇ ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿದೆ. ಇದು ಏನಂದರೆ ದಪ್ಪ ಬ್ಯಾಂಡ್ ಇರೋದು ನೋಡಿ, ಇಲ್ಲಿ ಈ ಥರ ಇರೋದು. ಇದಕ್ಕೂ ಅಷ್ಟೇ 2 ಜಿಪ್ ಕೊಟ್ಟಿದ್ದಾರೆ. ಇದರಲ್ಲಿ ಏನಾದ್ರು ಕ್ಯಾಮ್ರಾಸು ಆ ಥರ ಎಲ್ಲ ಕ್ಯಾರಿ ಮಾಡೋದಕ್ಕೆ ಚೆನ್ನಾಗಿದೆ ಇದು. ಇನ್ನು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಾನು ಜಾಸ್ತಿ ಇನ್ಫಾರ್ಮೇಷನ್ ಏನು ಕೊಡೋಕ್ಕೆ ಹೋಗಿಲ್ಲ. ಬಿಕಾಸ್ ನನಗೂ ಕೂಡ ಅಷ್ಟಾಗಿ ಗೊತ್ತಿರಲ್ಲ. ನಾನು ಇಷ್ಟಪಟ್ಟು ತೊಗೊಂಡಿರ್ತೀನಿ ಅಲ್ವಾ. ಸೊ ಹಾಗಾಗಿ ನಾನು ಅಷ್ಟಾಗಿ ಇನ್ಫಾರ್ಮೇಷನ್ ಏನು ಕೊಡೋದಕ್ಕೆ ಹೋಗಿಲ್ಲ. ಜಸ್ಟ್ ನಾನು ಶೇರ್ ಮಾಡಿದ್ದೀನಿ ಅಷ್ಟೇ. ನಿಮ್ಗೇನಾದರೂ ಅದ್ರ ಬಗ್ಗೆ ಏನಾದರೂ ರಿಲೇಟೆಡ್ ಆಗಿ ಯಾವ ಲೆದರ್ ಏನು ಅಂತ ಎಲ್ಲ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ. ಅಲ್ಲಿ ಹೋಗಿ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿದರೆ ನಿಮಗೂ ಕೂಡ ಸಿಗುತ್ತೆ. ಇನ್ನು ನನ್ನ ಫೇವ್ರೆಟ್, ತುಂಬ ದಿವಸದಿಂದ ಅನ್ಕೊತಿದ್ದಂಥ ಬ್ರ್ಯಾಂಡ್ ಇದು, ತೊಗೊಂಡ್ಲೇಬೇಕು ಅಂತ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಶರಣ್ ಹಾಂಗ್ಕಾಂಗಿಗೆ ಹೋಗಿದ್ದಾಗೆ ನಮಗೊಂದು ಬೆಸ್ಟ್ ಪ್ರೈಸಿಗೆ ಸಿಕ್ಕಿತ್ತಾಯ್ತಾ. ಬಟ್ ಏನು ಅಂದರೆ ಆಗ ಫ್ಯೂ ಕಮಿಟ್ಮೆಂಟ್ಸ್ ಇತ್ತು. ನಾನು ಆ ಕಮಿಟ್ಮೆಂಟ್ಸಿಗೆಲ್ಲ ಆಮೇಲೆ ನಾನು ಇಲ್ಲಿ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ ಇನ್ ಕೇಸ್ ನಾನು ಏನಾದರೂ ಅಲ್ಲಿ ತೊಗೊಂಬಿಟ್ರೆ ಅಂದ್ಬಿಟ್ಟು ನನಗೆ ಬೇಡ ಅಂದ್ಬಿಟ್ಟು ನಾನು ತೊಗೊಳಕ್ಕೆ ಹೋಗಿರಲಿಲ್ಲ. ಬಟ್ ದಿಸ್ ಟೈಮ್ ನನಗೆ ಯಾರನ್ನಾರು ನೋಡು ಇದೇ ಬ್ರ್ಯಾಂಡಿಂದ ಹಾಕ್ಕೊಳೋರ, ನನಗೆ ಅವಾಗ ಅನ್ನಿಸ್ತಿತ್ತು ಅಯ್ಯೋ ನಾನು ತೊಗೊಂಬಿಡ್ಬೇಕಾಗಿತ್ತು ಅಂತ. ಅವಾಗ ನಂಗೆ ರಿಗ್ರೆಟ್ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಈ ಸರಿ ಸೆಕೆಂಡ್ ಆಪ್ಷನ್ನೇ ಇಲ್ಲ, ನನಗೆ ಬೇಕೇ ಬೇಕು ಶರಣ್ ಅಂತ ಹೇಳಿ ಕಳಿಸಿದ್ದೆ. ಸೊ ಅವರೂ ಕೂಡ ಎಷ್ಟಾದರೂ ಆಗಲಿ ತರ್ತೀನಿ ಬಿಡು ಅಂತ ಹೇಳಿದರು. ನೋಡಿ ಇದೆ ಮೈಕಲ್ ಕೋರ್ಸ್ದು. ತುಂಬ ದಿವಸದಿಂದ ಅನ್ಕೊತಾ ಇದ್ದೆ ಆಯಿತಾ. ಬಟ್ ನನಗೆ ಬೇಕಾಗಿರೋ ಅಂಥ ಪ್ಯಾಟ್ರನ್ ಸಿಗಲಿಲ್ಲ. ಇದು ಕೂಡ ಇವಾಗ ಯೂಸ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಯೂಸ್ ಇದೆ ಅಲ್ವಾ, ಇವಾಗ ಕರೆಕ್ಟಾಗಿದೆ ಇದನ್ನು ಯೂಸ್ ಮಾಡೋದಕ್ಕೂ ಅಂದ್ಬಿಟ್ಟು ಇದನ್ನು ತರಿಸ್ಕೊಂಡಿದ್ದೀನಿ. ನನಗೆ ಬೇರೆ ಥರ ಬೇಕಾಗಿತ್ತು. ನನಗೆ ಇಲ್ಲಿ ಸ್ವಲ್ಪ ಚೈನ್ ಬಂದು ಆಮೇಲೆ ಲೆದರ್ ಬರೋ ಥರ ಬೇಕಾಗಿತ್ತು. ಬಟ್ ನಂಗೆ ಅದು ಸ್ಟಾಕ್ ಸಿಗಲಿಲ್ಲ. ಮೋಸ್ಟ್ ಪ್ರಾಬಬ್ಲಿ ಅಷ್ಟೊಂದು ಕಲೆಕ್ಷನು ಕೂಡ ಇರಲಿಲ್ಲ. IMM ಮಾಲ್ ಅಥವಾ IIM ಮಾಲ್, ನಂಗೆ ಎಕ್ಸಾಕ್ಟಾಗಿ ನೆನಪಾಗ್ತಾ ಇಲ್ಲ ಅಲ್ಲಿ. ಸೊ ಈ ಥರದ್ದೆಲ್ಲ ಚೆನ್ನಾಗಿತ್ತು. ಸೊ ಇದೊಂದು ಇಷ್ಟ ಆಗಿ ಇದನ್ನೊಂದು ತರಿಸ್ಕೊಂಡಿದ್ದೀನಿ. ಇನ್ನು ಸ್ಲಿಂಗ್ ಬ್ಯಾಗ್ಸ್ ಎಲ್ಲ ಇತ್ತು. ಬಟ್ ಇವಾಗ ಸ್ಲಿಂಗ್ ಬ್ಯಾಗ್ಸ್ ಎಲ್ಲ ಏನು ಬೇಕಾಗಲ್ಲ. ಇನ್ನೇನು ನೆಕ್ಸ್ಟ್ ಮಂತು ಕೂಡ ಶರಣ್ ಮತ್ತೆ ಹಾಂಗ್ಕಾಂಗಿಗೆ ಹೋಗ್ತಾರೆ. ಅವಾಗ ನೋಡೋಣ ಕೋಚ್ ಅಥವಾ ಯಾವುದಾದ್ರೂ MKನೋ ತರಿಸ್ಕೊಳೋಣ ಅಂತ ಸುಮ್ಮನೆ ಆಗಿದ್ದೀನಿ. ಬಟ್ ಆ್ಯಸ್ ಆಫ್ ನೌ ಇವಾಗ ಇದನ್ನು ತರಿಸ್ಕೊಂಡಿದ್ದೀನಿ ನಾನು. ಇದು ಅಷ್ಟೇ ನೋಡ್ಬೋದು, ಕ್ರೀಮ್ ವಿತ್ ಬ್ರೌನ್ ತೊಗೊಂಡಿದ್ದೀನಿ. ಫುಲ್ ಕ್ರೀಮೇ ತೊಗೊಬೋದಿತ್ತು, ಬಟ್ ಈ ಕಾಂಬಿನೇಷನ್ ಚೆನ್ನಾಗಿದೆ ಅನ್ನಿಸ್ತು. ಸೊ ಅದಕ್ಕೆ ಇದನ್ನು ತೊಗೊಂಡೆ. ಮೇಯ್ನಾಗಿ ಇದನ್ನ ಏನಕ್ಕೆ ತೊಗೊಂಡೆ ಅಂದರೆ ಮಧ್ಯದಲ್ಲಿ ಜಿಪ್ ಕೊಟ್ಟಿದ್ದಾರೆ, ಆ ಕಡೆ ಈ ಕಡೆ ಈ ಥರ ಕೊಟ್ಟಿದ್ದಾರೆ. ಯೂಶಲಿ ಏನಾಗುತ್ತೆ ಅಂದರೆ ಮಕ್ಳನ್ನ ಕರ್ಕೊಂಡು ಹೋದಾಗ ಜಿಪ್ಪೇ ಹಾಕಲ್ಲ ನಾವು. ಈ ವಾಟರ್ ಬಾಟಲ್ಸು ಮತ್ತು ಏನಾದ್ರು ಕರ್ಚೀಫ್ಸು ಎಲ್ಲ ಹಂಗಂಗೆ ಇಡ್ತೀವಿ ಅಲ್ವಾ. ಸೊ ಹಾಗಾಗಿ ಇದೊಂದು ಯೂಸ್ ಆಗುತ್ತೆ ಅಂತಲೇ ಯೋಚನೆ ಮಾಡಿ ತೊಗೊಂಡಿರೋವಂಥದ್ದು. ಇನ್ನೇನಾದರೂ ವ್ಯಾಲೆಟ್ಸು ಆ ಥರ ಎಲ್ಲ ಇದ್ದಾಗ ಇಲ್ಲಿ ಇಟ್ಕೊಬೋದು. ಇದು ನೋಡ್ಬೋದು ಒಳಗಡೆ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂತ. ಇಲ್ಲಿ ನೋಡಿ ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ.
ಮತ್ತು ಶರಣ್ಗೆ ಏನಂದರೆ ಇಲ್ಲೆಲ್ಲ ಡ್ಯೂಪ್ಲಿಕೇಟ್ ಸಿಗುತ್ತೆ ನೀನು ಆನ್ಲೈನಲ್ಲಿ ತರಿಸ್ಕೊಂಡ್ರೆ ಅಂತ ಅವರಿಗೆ. ನೀನೇನಾದ್ರು ತೊಗೊಳೋದಾದರೆ ಇಲ್ಲ ಮಾಲಿಗೆ ಹೋಗಿ ತಗೋ, ಇಲ್ಲಾಂದರೆ ನಾನು ಅಲ್ಲಿಂದ ತರ್ತೀನಿ ಅಂತಲೇ ಅಂದಿದ್ದು. ಸೊ ಹೇಗೂ ಹೋಗಿದ್ರು ಅಲ್ವಾ, ಮತ್ತು ನಮಗೆ ಇದು ಬೆಸ್ಟ್ ಪ್ರೈಸ್ಗೂ ಕೂಡ ಸಿಕ್ತು. ಇದನ್ನು ಆಲ್ರೆಡಿ ನಾನು AJO ನೋಡಿದ್ದೆ ಆಯಿತಾ, 36,000 ಏನೋ ಇತ್ತು ಇದಕ್ಕೆ. ಬಟ್ ನನಗಲ್ಲಿ ಅರೌಂಡ್ 20,000 ಏನೋ ಸಿಕ್ತು ಅನ್ಸುತ್ತೆ, 20 ಆರ್ 18,000, ಐ ಆಮ್ ನಾಟ್ ಶ್ಯೂರ್. ಹೇಳುತ್ತೆ ಅಲ್ವಾ, ಟ್ಯಾಕ್ಸು ಕೂಡ ನಮಗೆ ರಿಟರ್ನ್ ಮಾಡಿದ್ರು ಅಲ್ಲಿ. ತುಂಬ ಬೇರೆ ಬೇರೆ ಐಟಮ್ಸ್ನ ತೊಗೊಂಡಿದ್ವಿ, ನನಗೆ ಅಷ್ಟೇ ಅಲ್ಲ ಶರಣು ಮತ್ತು ಪಾಪುಗೆ ಎಲ್ಲ ತರಿಸಿದ್ರಲ್ವಾ. ಸೊ ಅಲ್ಲೊಂದು ಸ್ವಲ್ಪ ಟ್ಯಾಕ್ಸ್ ರಿಟರ್ನ್ ಆಯಿತು. ಸೊ ನಮಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಎಷ್ಟು ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ರಿಟರ್ನ್ ಆಯಿತು ಅಂತ. ಸೊ ಹಾಗಾಗಿ ಅಪ್ರಾಕ್ಸಿಮೇಟಾಗಿ ಹೇಳ್ತಾ ಇದ್ದೀನಿ, 20 ಆರ್ 18,000 ಅಷ್ಟೇ ಆಗಿರೋದು. 60% ಹತ್ತತ್ರ 60% ನಮಗೆ ಇದರಲ್ಲಿ ಕಮ್ಮಿ ಆಗಿದೆ. ಸೊ ಇದಿಷ್ಟೇ. ಇದರಲ್ಲಿ ಯಾವುದೆಲ್ಲ ಪ್ರಾಡಕ್ಟ್ಸ್ದು ಲಿಂಕ್ ಸಿಗುತ್ತೆ ನನಗೆ, ಆ ಪ್ರಾಡಕ್ಟ್ಸ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆಯಿತಾ. ಚೆಕ್ಔಟ್ ಮಾಡಿ. ನಿಮ್ಗೆ ಯಾವುದಕ್ಕೆ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.